ಯಾವುದೇ ಒಂದು ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಜನ ಮುಖ್ಯವಾಗಿ ನೋಡೋದೇನು, ಎಷ್ಟು ಜನ ಹೊಸಬ್ರಿದ್ದಾರೆ, ಹೊಸ ಮಿನಿಸ್ಟ್ರಿ ಯಾರಪ್ಪ ಅಂತ. ಡಿಕೆಶಿ ಕ್ಯಾಬಿನೆಟ್ ರಾಹುಲ್ ಕೈಯಲ್ಲಿ ಏನು ಪ್ಲಾನು ಅಂತ. ಯಂಗ್ ಆ್ಯಂಡ್ ಎಲೆಕ್ಷನ್ ಟೀಮ್ ಮಾಡೋದಕ್ಕೆ ರಾಹುಲ್ ಬಳಿ ಬ್ಲೂ ಪ್ರಿಂಟ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ 2028 ಎಲೆಕ್ಷನನ್ನು ಗೆದ್ಕೋಬೇಕು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಟೀಮ್ ಜೊತೆಗೆ ಅಂತ. ಎಲೆಕ್ಷನ್ನಲ್ಲಿ ಎದುರಿಸೋದಕ್ಕೂ ಸಾಮರ್ಥ್ಯ ಇರೋರು, ಹಣಬಲ, ತೋಳ್ಬಲ, ಸಂಪನ್ಮೂಲ ಎಲ್ಲವನ್ನ ಲೆಕ್ಕಕ್ಕಿಟ್ಕೊಂಡು, ವರ್ಚಸ್ಸನ್ನು ಲೆಕ್ಕಕ್ಕಿಟ್ಕೊಂಡು ಒಂದು ಸೂತ್ರ ರೆಡಿ ಮಾಡ್ತಾರೆ ಅಂತ. 2028ಕ್ಕೆ ಅಧಿಕಾರಕ್ಕೆ ಬರುವಂತಹ ಪ್ಲಾನ್ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಲಿಸ್ಟ್ ಮೇಲೆ ಕಣ್ಣಾಡಿಸೋದಷ್ಟೇ ಟ್ರಿಕ್ಸು. ಸಹಜವಾಗಿ ಇವರಿಬ್ಬರು ಅವ್ರಿಗೆ ಬೇಕಾದವ್ರನ್ನ ಒಳಗೆ ತರುವಂತಹ ಪ್ರಯತ್ನ ಇರಬಹುದು. ರಾಹುಲ್ ಗಾಂಧಿ ಅವರಿಗೆ ಬೇರೆ ರೀತಿಯಾದಂತಹ ಆಲೋಚನೆನೇ ಇದೆ. ಆಲೋಚನೆಯನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನ ಅವ್ರು ಪಡಬಹುದು. ಸಹಜವಾಗಿ ಒಂದು ನೆಗೋಸಿಯೇಷನ್ಗಂತೂ 3 ಜನ ನಾಯಕರು ಕೂತ್ಕೊಳ್ಬೇಕಾಗತ್ತೆ. 20 ಸ್ಥಾನಗಳಲ್ಲಿ ಡಜನ್ನಷ್ಟು ಸಚಿವ ಸ್ಥಾನಕ್ಕೆ ರಾಹುಲ್ ಗಾಂಧಿನೇ ಫೈನಲ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆಗ ಸಿದ್ದರಾಮಯ್ಯ ಆಪ್ತರು, ಡಿಕೆಶಿ ಆಪ್ತರಲ್ಲಿ ಕೆಲವರಿಗೆ ಮಾತ್ರ ಲಕ್ ಸಿಗಬಹುದು. ಎಂಟ್ರಿ ಎಲ್ರಿಗೂ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ರಾಹುಲ್ ಗಾಂಧಿ ಎಂಟ್ರಿಗೋಸ್ಕರ ಅವರೇ ನಿಂತ್ಕೊಂಡು ಹಾಗಾದ್ರೆ ಫಿಲ್ಟರ್ ಮಾಡ್ತಾರೆ ಅಂತ ಅನ್ಸುತ್ತೆ. ಎಂಟ್ರಿ ಟಿಕೆಟ್ ಇವರೇ ಕೊಡ್ತಾರೆ ಅಂತ ಅನ್ಸುತ್ತೆ. ಅಂತ ಸಚಿವ ಸಂಪುಟ ವಿಸ್ತರಣೆಗೆ ಕಾಲ ಹತ್ತಿರ ಬಂದಾಗಿದೆ. ಈಗಾಗಲೇ ವಿದೇಶದಿಂದ ರಾಹುಲ್ ಗಾಂಧಿ ಅವರು ಕೂಡ ಬಂದಿದ್ದಾರೆ. ಅವರ ಬುಲಾವ್ಗಾಗಿ ಸಿಎಂ, ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಕಾಂಗ್ರೆಸ್ನ ನಾಯಕರು ಕಾಯ್ತಾ ಇದ್ದಾರೆ. ಅವರು ಕರೆದ ಕೂಡಲೇ ಹೋಗಿ ಚರ್ಚೆ ಮಾಡ್ತಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಹುಟ್ಟಿಸಿರುವಂಥದ್ದು 20 ಸ್ಥಾನಗಳನ್ನು ಭರ್ತಿ ಮಾಡ್ಕೋಬೇಕಾಗಿದೆ. 20ಕ್ಕೂ 20 ಸ್ಥಾನ ಭರ್ತಿ ಮಾಡ್ಕೊಳ್ತಾರೆ, ಅಥವಾ 18 ಸ್ಥಾನ ಭರ್ತಿ ಮಾಡಿಕೊಂಡು ಇನ್ನೆರಡು ಏನಾದರೂ ಗೊಂದಲಗಳಾದರೆ, ಜಾಸ್ತಿ ಬಂಡಾಯ ಆದರೆ ಮೀಸಲಲ್ಲೂ ಇರಿಸ್ಕೊಳ್ತಾರೆ ಅನ್ನುವಂಥ ಚರ್ಚೆ ನಡೀತಾ ಇದೆ. ಕುತೂಹಲ ಕೂಡ ಮನೆ ಮಾಡಿರುವಂಥದ್ದು. ಇಲ್ಲಿ ರಾಹುಲ್ ಗಾಂಧಿ ಲೆಕ್ಕಾಚಾರ ಬೇರೆ ಇದೆ, ಸಿದ್ದರಾಮಯ್ಯನವರ ಲೆಕ್ಕಾಚಾರ ಬೇರೆ ಇದೆ, ಹಾಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಬೇರೆ ಬೇರೆ ಇದೆ. ಈಗಾಗಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅವರು ತಮ್ಮ ಲಿಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಕರೆದಾಗ ಹೋಗಿ ಚರ್ಚೆ ಮಾಡ್ತಾರೆ. ಇವರಿಬ್ಬರ ಲಿಸ್ಟನ್ನು ಕೂಡ ಪಡ್ಕೊಂಡು ಫೈನಲ್ ಲಿಸ್ಟ್ ತಯಾರು ಮಾಡೋದು ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರ ಲೆಕ್ಕಾಚಾರ ಏನು ಅನ್ನುವಂಥ ವಿಚಾರದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇರುವಂಥದ್ದು. 2028ರ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡೇ ಈ ಸಚಿವ ಸಂಪುಟ ವಿಸ್ತರಣೆ ಮಾಡ್ತಾರೆ. 20 ಜನಕ್ಕೆ ಸ್ಥಾನಮಾನ ಕೊಡ್ತಾರೆ. ಯಾರ್ಯಾರನ್ನ ಕೊಡಬೇಕು ಅನ್ನುವಂಥ ಫೈನಲ್ ತೀರ್ಮಾನ, ಫೈನಲ್ ಕಾಲು ರಾಹುಲ್ ಗಾಂಧಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆಗಳು ಮನೆ ಮಾಡಿರುವಂಥದ್ದು. ಸರ್ಕಾರ ಜೊತೆಗೆ ಪಕ್ಷ ಎರಡರ ವರ್ಚಸ್ಸು ಹೆಚ್ಚಳ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ 2028ರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಅಧಿಕಾರ ಹಿಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಂಬ ಹೊಸಬರಿಗೆ ಸ್ಥಾನಮಾನ ಕೊಡ್ತಾರೆ. ಯಾರೆಲ್ಲ ಪಕ್ಷದ ವರ್ಚಸ್ಸು ಹೆಚ್ಚಳ ಮಾಡ್ಕೊಂಡು ಹೋಗ್ತಾರೆ, ವಿಧಾನಸಭಾ ಚುನಾವಣೆಯಲ್ಲಿ ಪ್ರಭಾವ ಬೀರ್ತಾರೆ, ಅಂಥವ್ರಿಗೆ ಆದ್ಯತೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಈಗಾಗಲೇ ಮೊದಲ ಅವಧಿನಲ್ಲಿ ಹಿರಿಯರಿಗೆ ಮಾನ್ಯತೆ ಕೊಡಲಾಗಿದೆ. ಈಗ ಹೊಸಬರಿಗೆ ಮತ್ತು ಯಾರೆಲ್ಲ ಯಂಗಿದ್ದಾರೆ ಅಂಥವ್ರಿಗೆ ಆದ್ಯತೆ ಕೊಡಲಾಗುತ್ತೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲೇ ರಾಹುಲ್ ಗಾಂಧಿಯವರ ಆ ಲಿಸ್ಟು ಯಾವ ರೀತಿ ಇರುತ್ತೆ, ಯಾರ್ಯಾರು ಸ್ಥಾನ ಪಡ್ಕೋತಾರೆ ಅನ್ನುವಂಥ ಕುತೂಹಲ ಮನೆ ಮಾಡಿದೆ. ಆದರೆ ಇವರಿಬ್ಬರ ಲಿಸ್ಟ್ ತೆಗೆದುಕೊಂಡು ಫೈನಲ್ ಕಾಲು ರಾಹುಲ್ ಗಾಂಧಿ ಅವರೇ ತೆಗೆದುಕೊಳ್ತಾರೆ. ಆ ಹಿನ್ನೆಲೆಯಲ್ಲೇ ಮಿಷನ್ 2028 ದೃಷ್ಟಿಯಲ್ಲಿ ಇಟ್ಕೊಂಡೇ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.